ಅರಣ್ಯದವರು ಒಬ್ಬರು ಬಂದು ಹೇಳಿದ್ದಾರೆ, ಈ ರೀತಿ ಕಾಲ್ಗೆ ಬಿದ್ದರು, ರಿಕ್ವೆಸ್ಟ್ ಮಾಡಿಕೊಂಡ್ರು, ಬಿಟ್ಟಿಲ್ಲ, ಶೂಟ್ ಮಾಡಿದ್ರು ಅಂತ. ಅವ್ರು ಹೇಳೋ ಪ್ರಕಾರನೇ ಗನ್ ಫೈರಿಂಗ್ ಅಂತಾರಲ್ಲ ಸರ್, ಗನ್ ಫೈರಿಂಗ್ ಅಂದರೆ ಇಷ್ಟಿಷ್ಟು ಡಿಸ್ಟೆನ್ಸಲ್ಲಿ ಶಾರ್ಟ್ ಆಗಿ ನಿಲ್ಲಿಸ್ಬಿಟ್ಟು ಹೊಡೆದಿದ್ದಾರೆ, ಇವ್ರನ್ನ ಶೂಟ್ ಮಾಡಿದ್ದಾರೆ. ಇನ್ನೊಬ್ಬರಿಗೆ ಕತ್ತಿಗೂ ಫೇಸ್ಗೆ ಹತ್ರ ಸೇರಿಸಿ ಹೊಡೆದಿದ್ದಾರೆ. ಇನ್ನೊಬ್ಬರಿಗೆ ಏನು ಮಾಡಿದ್ದಾರೆ, ಚೆಸ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಸಂದಿ ಈ ಕಡೆ ಹೊಡೆದಿದ್ದಾರೆ. ತುಂಬ ನೀವು ನೋಡಿದ್ರೆ, ಫೋಟೋ ನೋಡಿದ್ರೆ ತುಂಬ ಹತ್ತಿರದಿಂದ ಒಂದು 2 ಅಡಿ 3 ಅಡಿ 4 ಅಡಿ ಹತ್ತಿರದಿಂದ ಫೈರ್ ಮಾಡಿದ್ದಾರೆ. ಮಾನ್ಯ ವೀಕ್ಷಕರೇ, ಇಡೀ ರಾಜ್ಯದಲ್ಲಿ ಒಂದು ಘಟನೆ ಆಗುತ್ತೆ. ಆ ಘಟನೆ ಏನಂತ ಹೇಳಿದ್ರೆ ಎನ್ಕೌಂಟರ್. ಹನೂರಿನಿಂದ ಮಲೆಮಹದೇಶ್ವರ ಬೆಟ್ಟ ಅಂದ್ಕೊಳ್ಳೇ ಇದು ಪೂರ್ತಿ ಕಾಡಿನ ಏರಿಯಾ. ಇಲ್ಲಿ ಹುಲಿ ಸಂರಕ್ಷಣಾ ಜಾಗವೂ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಡು ಮತ್ತು ನಾಡಿನ ಮಧ್ಯೆ, ಅಂದರೆ ಚಿಕ್ಕ ಊರಿನ ಮಧ್ಯನೇ ಇಲ್ಲಿ ಜನರ ಬದುಕು. ನಿಮ್ಮೆಲ್ಲ ಗ್ರಾಮಸ್ಥರು ಕಾಡಿನಲ್ಲೇ ಮನೆಗಳಿರ್ತಾವೆ ಇಲ್ಲಿ. ಸೊ ವಿಶೇಷವಾಗಿ ಇಲ್ಲಿ ಅರಣ್ಯ ಇಲಾಖೆ ಅವರು ಈಗ ಹೇಳ್ತಾ ಇರೋ ಪ್ರಕಾರ ನಿನ್ನೆ ರಾತ್ರಿ ಬೇಟೆಗೆ ಬಂದಿದ್ರು, ನಾವು ಗುಂಡಾರಿಸಿದ್ವು ಅಂತೇಳಿ. ಈ 4 ಜನ ಏನಂತ ಹೇಳಿದ್ರೆ, ಒಬ್ಬರು ಅದರಲ್ಲಿ ಪರಾರಿಯಾಗಿ ತಪ್ಪಿಸ್ಕೊಂಡು ಮೈಸೂರು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಇನ್ನು 3 ಜನರಿಗೆ ಎನ್ಕೌಂಟರ್ ಆಗಿದೆ. ಈಗಾಗಲೇ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಹನೂರು ಸರ್ಕಲಲ್ಲಿ. ನನ್ನೊಂದಿಗೆ ಕುಮಾರ್ ಅವರಿದ್ದಾರೆ, ಹಾಗೆ ಮೊದಲೇ ಮುತ್ತು ಅವರಿದ್ದಾರೆ. ಕುಮಾರ್ ಅವರು MAಯಲ್ಲಿ ಲಿಟ್ರೇಚರ್ ಮಾಡಿದಂಥವ್ರು, ತೋಮರ್ಪಾಳ್ಯ ಊರಿನವರು. ಈಗೇನು ಡೆತ್ ಆಗಿದೆ, 3 ಜನ ಡೆತ್ ಆಗಿದ್ದಾರೆ, ಅದೇ ಊರಿನವರು. ಅವ್ರಿಗೆ ಅವರ ಸ್ವತಃ ಅಂಟೋನಿ ಸ್ವಾಮಿ ಅವರ ಸಂಬಂಧಿಕರು. ಅದೆಲ್ಲಕ್ಕಿಂತ ಏನು ಇನ್ನಿಬ್ಬರಿದ್ದಾರೆ, ಅವರು ಇವರಿಗೆಲ್ಲ ಪರಿಚಯಸ್ಥರೆ. ಇವ್ರ ಹತ್ರನೇ ಕೇಳುವ, ನಿಜವಾಗ್ಲೂ ನಿನ್ನೆ ರಾತ್ರಿ ನಡೆದಂಥ ಘಟನೆ ಏನು, ಸತ್ಯತೆ ಏನು. ಯಾಕಂತ ಹೇಳಿದ್ರೆ ಸುದ್ದಿಗಳು ಸುಮಾರು ಥರ ಹರಡುತ್ತೆ ಎಲ್ಲ ಕಡೆನೂ, ಆದ್ರೆ ನಿಜ ಏನು ಅನ್ನುವಂಥದ್ದು. ಈಗ ಅವರು ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಸ್ಟ್ರೈಕಿಗೆ ನಿಂತ್ಕೊಂಡಿದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಅವ್ರ ಹತ್ರನೇ ಕೇಳ್ತಾ ಹೋಗುವ. ಇಲ್ಲಿ ಸುಮಾರು ಎಲ್ಲ ಗ್ರಾಮಸ್ಥರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆರೋಪ ಏನಂತ ಹೇಳಿದ್ರೆ, ಏನೀಗ ಎನ್ಕೌಂಟರ್ ಅಂತ ಹೇಳುವಂತ ಸಮಯದಲ್ಲಿ ಅವರು ಕಾಲನ್ನ ಬಿದ್ರು ಕೊನೆಯದಾಗಿ ಅನ್ನುವಂಥದ್ದು ಇಲ್ಲಿ ಸ್ಥಳೀಯರ ಗ್ರಾಮಸ್ಥರ ಮಾತಾಗಿದೆ. ಹೀಗಾಗಿ ನಾನು ಕುಮಾರ್ ಅವ್ರ ಹತ್ರನೇ ಕೇಳ್ತಾ ಹೋಗ್ತೇನೆ, ಬನ್ನಿ. ಎನ್ಕೌಂಟರ್ ಅಂದ ಕೂಡಲೇ ಈಗ ಎಲ್ಲೆಲ್ಲಿ ಗುಂಡು ಹೊಡೆದಿದ್ದಾರೆ ಸರ್? ಅವರು ಒಂದು ಚೆಸ್ ಕೆಳಗಡೆ ಒಬ್ರಿಗೆ ಹೊಡೆದಿದ್ದಾರೆ ಸರ್. ಒಬ್ಬರಿಗೆ ಬಂದು ಎದೆ ಕೆಳಗಡೆ ಹೊಡೆದಿದ್ದಾರೆ. ಇನ್ನೊಬ್ಬರಿಗೆ ಕತ್ತಿಗೂ ಫೇಸ್ಗೆ ಹತ್ರ ಸೇರಿಸಿ ಹೊಡೆದಿದ್ದಾರೆ. ಇನ್ನೊಬ್ಬರಿಗೆ ಏನು ಮಾಡಿದ್ದಾರೆ, ಚೆಸ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಸಂದಿ ಈ ಕಡೆ ಹೊಡೆದಿದ್ದಾರೆ. ಹೊಡೆದಿರೋದು ಅವ್ರು ಆ ರೀತಿ ಏನಾದರೂ ಫೈರಿಂಗ್ ಮಾಡಿ ಫಸ್ಟ್ ಕಾಲಿಗೆ ಮಾಡಬೇಕಾಗಿತ್ತು, ಕಾಲಿಗೆ. ಆದರೆ ಇವ್ರು ಏನು ಮಾಡಿದ್ದಾರೆ, ಇಂಟೆನ್ಷನ್ ಆಗಿ ಕಾಲಿಂದ ಮೇಲ್ಗಡೆ ಎದೆ ಭಾಗಕ್ಕೆ ಮಾಡಿದ್ದಾರೆ, ಹತ್ತಿರದಿಂದ ಮಾಡಿದ್ದಾರೆ. ಹೇಗೆ ಹೇಳ್ತೀರಾ ನೀವು ಹತ್ತಿರದಿಂದ? ಸರ್, ಹತ್ತಿರದಿಂದ ಹೊಡೆದಿದ್ದಾರೆ ಅಂದರೆ, ಈಗ ದೂರದಿಂದ ಹೊಡೆದ್ರೆ ಏನಾಗುತ್ತೆ, ಅದು ಗುಂಡು ಬಂದು ನುಗ್ಗಿಕೊಂಡ್ಬಿಡುತ್ತೆ, ಈ ಕಡೆ ಹೋಗಲ್ಲ. ಹತ್ತಿರದಿಂದ ಹೊಡೆದ್ರೆ ಹಿಂಗೆ ಎಲ್ಲ ಚೀರ್ಕೊಂಡು ಹೋಗಿ ಹಿಂಗೆ ಚೆದಿರೋದು, ಈ ಕಡೆ ನುಗ್ಗಿ ಈ ಕಡೆ ಹೋಗೋದೆಲ್ಲ ಆಗೋದು. ನೀವು ಅದು ಫೋಟೋ ಮೀಡಿಯಾದೆಲ್ಲ ಬಂದಿರುತ್ತೆ ಎಲ್ಲ ಕಡೆನೂ. ಫೋಟೋಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹತ್ತಿರದಿಂದ ಹೊಡೆದಿದ್ದು. ತುಂಬ ಹತ್ತಿರದಿಂದ ಹೊಡೆದಿದ್ದಾರೆ ಸರ್. ಹತ್ತತ್ರ ಒಂದು 3-4 ಫೀಟಲ್ಲೇ ಹೊಡೆದಿರೋದು ಸರ್. ಈಗ ಹಿಂದ್ಗಡೆ ಹೋರಾಟ ನಡೀತಾ ಇದೆ. ಇಲ್ಲಿ ನೀವು ಹೇಳ್ತಾ ಇದ್ರ ಅಂತ ಹೇಳಿದ್ರೆ, ಈ ಮಧ್ಯರಾತ್ರಿಯಲ್ಲೇ ಇದು ಘಟನೆ ನಡೆದೋಗ್ಬಿಡುತ್ತಾ ಸರ್? ಇವರು ಘಟನೆ ಹೇಳೋದು ಬೆಳಗಿನ ಜಾವ ಹೇಳ್ತಾ ಇದ್ದಾರೆ, ಬಿಟ್ವೀನ್ 5 to 5:20 ಅಂತ. ಅಂದರೆ ಬೆಳಗ್ಗೆ 5 ಗಂಟೆಯಿಂದ 5:20 ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ, ಬೆಳಗಿನ ಟೈಮು ಆಗಿರೋದು. ನಮಗೆ ವಿಷಯ ಗೊತ್ತಿರೋದು 8 ಗಂಟೆಗೆ, ಬೆಳಗ್ಗೆ 8 ಗಂಟೆಗೆ. ಎಲ್ಲಿ ಹಾಸ್ಪಿಟ್ಲಿಂದ ನಮ್ಗೆ ಇನ್ಫಾರ್ಮೇಷನ್ ಬಂತು, ಅಲ್ಲಿ ಹಾಸ್ಪಿಟ್ಲಿಂದ ಈ ರೀತಿ ಆಗಿದೆ, ನಿಮ್ಮೂರವರು ಏನಿದು ಅಂತ ಡೀಟೇಲ್ ಕೇಳಿದ ಮೇಲೆ ಆಮೇಲೆ ನಮಗೆ ಗೊತ್ತಾಗಿ ಇಲ್ಲಿ ಎಂಕ್ವೈರಿ ಮಾಡಿದಾಗ ಫಾರೆಸ್ಟ್ ಅವರು ಯಾವ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಯಾವ ಇನ್ಫಾರ್ಮೇಷನ್ ನಮ್ಗೆ ಬಂದಿಲ್ಲ. ಅದರಿಂದಾಗಿ ನಮ್ಗೆ ಗೊತ್ತಿಲ್ಲ. ಊರಲ್ಲಿ ಜನ ಹೇಳಿದ್ದು, ಬೆಳಗ್ಗೆ ಒಂದು 3 ಗಂಟೆ ಟೈಮು 2 ಜೀಪ್ ಹೋಯ್ತು ಅಂತ ಊರಲ್ಲಿ ಜನ ಮಾತಾಡಿದ್ದು. ಅದಾದಮೇಲೆ ಫೈರಿಂಗ್ ಸೌಂಡ್ ಆಯ್ತಾ? ಫೈರಿಂಗ್ ಸೌಂಡ್ ಕಾಡು ಒಳಗೆ ಆಗಿದೆ ಸರ್, ನಮ್ಗೆ ಇಲ್ಲಿ ಕೇಳಿಸಿಲ್ಲ, ಯಾರಿಗೂ ಜನಕ್ಕೆ ಕೇಳಿಸಿಲ್ಲ. ಮಲಗಿದಾಗ ಎಬ್ಬಿಸ್ಬಿಟ್ಟು ಶೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಬೇಡ ನಮ್ಮನ್ನು ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಇವ್ರು ಕೇಳ್ದೆ ಶೂಟ್ ಮಾಡಿದ್ದಾರೆ ಅಂತ ಅಲ್ಲಿ ಒಬ್ರು ಇದ್ದವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಪ್ಪಿಸ್ಕೊಂಡಿದ್ದವ್ರು ಗೊತ್ತಿಲ್ಲ ಸರ್. ಅವ್ರಿಗೆ ಸರ್ ಏನಾಯ್ತು ಅಂದ್ರೆ, ಇವ್ರು 4 ಜನ ಇದ್ದಿದ್ದು ಟೋಟಲ್ ಹೋಗಿದ್ದು ಹುಡುಕ್ಲಿಕ್ಕೆ ಹಸುನ. ಆಮೇಲೆ 3 ಜನ ಬಂದು ಮಲಗಿದ್ದು. ಅವ್ರಿಗೂ ಏನಾಗಿತ್ತು, ಏನೋ ಹೊಟ್ಟೆ ನೋವು ಅಂದ್ಕೊಂಡು ಸ್ವಲ್ಪ ದೂರ ಹೋಗಿದ್ದಾರೆ. ಎಲ್ಲಿ ಹೊಟ್ಟೆ ನೋವು ಎಲ್ಲೋ ಹೋಗಿ ಏನೋ ಹೊಟ್ಟೆ ನೋಯ್ತಾ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ದೂರ ಹೋಗಿ ಕೂರ್ಲಿಕ್ಕೆ ಹೋಗಿದ್ದಾರೆ. ಆ ಟೈಮಲ್ಲಿ ಇವ್ರು ಬಂದು ಇವ್ರನ್ನ ಹಿಡಿದು ಫೈರಿಂಗ್ ಆದಾಗ ಅವ್ರು ಏನು ಫೈರಿಂಗ್ ಸೌಂಡ್ ಕೇಳ್ದಟ್ಟಿಗೆ ಅಲ್ಲಿಂದ ಜಂಪ್ ಮಾಡಿ ಓಡ್ಕೊಂಡು ಬಂದು ಕೈ ಕಾಲೆಲ್ಲ ಏಟ್ ಮಾಡಿಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದು. ಅವ್ರ ಹೆಸರು ಮಹಿಮೆ ಅಂತ. ಮಹಿಮೆ ಅವರು ತೋಮೇರ್ಪಳ್ಳಿದವರು. ಅರಣ್ಯದವರು
ಒಬ್ಬರು ಬಂದು ಹೇಳಿದ್ದಾರೆ ಈ ರೀತಿ ಕಾಲಿಗೆ ಬಿದ್ದರು, ರಿಕ್ವೆಸ್ಟ್ ಮಾಡ್ಕೊಂಡ್ರು, ಬಿಟ್ಟಿಲ್ಲ, ಶೂಟ್ ಮಾಡಿದ್ರು ಅಂತ. ಹೌದು ಸರ್, ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಕೈ ಎತ್ತಿದ್ರಂತೆ ಬಿಟ್ಬಿಡಿ ಅಂತ, ಎರಡು ಕೈನ ರೈಸ್ ಮಾಡಿದ್ರಂತೆ. ಆದರೂ ಅವ್ರು ಬಿಟ್ಟಿಲ್ಲ, ಶೂಟ್ ಮಾಡಿದ್ದಾರೆ. ಪಕ್ಕದಿಂದ ಫೇಕ್ ಎನ್ಕೌಂಟರ್ ಸರ್. ನಿಮ್ಮ ಊರಿನಲ್ಲಿ ಏನು ಸರ್ ಎಲ್ಲ ಎಜುಕೇಟೆಡ್ ಸರ್ ಜಾಸ್ತಿ ಜನ? ಸರ್ ಈಗ ನನ್ನ ಎಜುಕೇಟೆಡ್ ಜಾಸ್ತಿ ಇದ್ದಾರೆ ಸರ್, ಎಲ್ಲ ಹೊರಗಡೆ ವರ್ಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ದೊಡ್ಡವರೆಲ್ಲ ಕೃಷಿ ಮಾಡ್ತಾ ಇದ್ದಾರೆ. ಒಂದು 2-3 ಜನ ನನ್ನ ರೀತಿ ಎಜುಕೇಟೆಡು ಕೃಷಿ ಮಾಡ್ತಾ ಇದ್ದಾರೆ. ಕೃಷಿ ಮಾಡ್ತಾರೆ. ಹೌದೌದು. ಹಸುಗೆ ನಂಬರ್ 1 ನಿಮ್ಮೂರು. ಹೌದು ಸರ್, ಹಸು ಸಾಕು. ಆದರೆ ಇವ್ರನ್ನ ಈಗ ಬೇಟೆ ಆಡ್ಲಿಕ್ಕೆ ಹೋದ್ರು, ಇವ್ರು ಉಲ್ಟಾ ಫೈರ್ ಮಾಡಿದ್ರು, ನಾವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಜೀವ ಉಳಿಸೋದಕ್ಕೋಸ್ಕರ ಇವ್ರನ್ನ ಗುಂಡಾರಿಸಿದ್ವು ಅಂತಾರೆ. ನಿಜವಾಗ್ಲೂ ಇವ್ರ ಹತ್ರ ಬಂದೂಕಿತ್ತ? ಇವ್ರ ಹತ್ರ ಬಂದೂಕಿಲ್ಲ ಸರ್, ಬರೀ ಲೈಟ್ ಮಾತ್ರ ಎತ್ಕೊಂಡು ಹೋಗಿದ್ರಂತೆ, ಯಾವುದೋ ಹಸು ಹುಡುಕ್ಲಿಕ್ಕೆ. ಜೊತೆಲಿ ನೀರು ಏನಾರು ಎತ್ಕೊಂಡು ಹೋದ್ರೆ ಏನೋ ಕುಡಿಯೋಕ್ಕೆ, ಯಾಕಂದ್ರೆ ಫಾರೆಸ್ಟಲ್ಲಿ ನೀರು ಬೇಕಲ್ಲ ಅಂದ್ಬಿಟ್ಟು ಎತ್ಕೊಂಡು ಹೋಗಿರ್ಬೇಕು. ಇವರು ಫೈರ್ ಮಾಡಿ ಏನು ಮಾಡಿದ್ದಾರೆ ಸರ್, ಫಸ್ಟ್ ಏನಂದರೆ ಇವರು ಹತ್ತರಿಂದ ಫೈರ್ ಮಾಡಿದೆ 2. ಇವರು ಏನೋ ಒಂದು ಮಾಡಿ ಇವರು ಏನು ಮಾಡಿದ್ದಾರೆ, ಈ ಪ್ರೂಫ್ ಏನಾದ್ರು ತೋರಿಸ್ಬೇಕಲ್ವಾ, ಅದಕ್ಕೆ ಏನಾದರೂ ವಸ್ತುಗಳನ್ನ ಜೊತೆಲಿಟ್ಟು ಈ ರೀತಿ ಆಗಿದೆ ಅಂತ ಅವರು ಇದು ಮಾಡಿದ್ದಾರೆ. ಇದು ಫೇಕ್, ಪಕ್ಕ ಫೇಕ್ ಎನ್ಕೌಂಟರ್. ಹೀಗಾಗಿ ನಿಮ್ಮ ಹಿಂಭಾಗದಲ್ಲಿ ಎಲ್ಲ ಸ್ಟ್ರೈಕಿಗೆ ಇನ್ನೂ ರಾತ್ರಿ ಆಗಿದೆ. ಏನು ನಿಜವಾಗ್ಲೂ ಇವರು ಬೇಟೆ ಆಡ್ಲಿಕ್ಕೆ ಹೋಗಿದ್ರ? ಸರ್, ಇವರು ಬೇಟೆ ಆಡಲಿಕ್ಕೆ ಹೋಗಲಿಲ್ಲ. ಇವರು ಬಂದು ಇವ್ರದ್ದು ಹಸುಗಳಿದೆ, ಇವ್ರ ಮನೆ ಇರೋದು ಫಾರೆಸ್ಟ್ ಹತ್ರ. ಹಸುಗಳು ಏನಾಗುತ್ತೆ, ಹಸುಗಳು ಬೆಳಗ್ಗೆ ಓಡಿಸ್ತಾರೆ, ಫಾರೆಸ್ಟಲ್ಲಿ ಮೇಯ್ಕೊಂಡು ಬರುತ್ತೆ ಈವ್ನಿಂಗು, ಆಮೇಲೆ ಕಟ್ಟಾಕೊಂಡು ಹಾಲು ಕರೀತಾರೆ. ಇದು ಇವ್ರದ್ದು ಡೈಲಿ ಅಭ್ಯಾಸ. ಅಂದರೆ ಆವತ್ತಿಂದೇ ಒಂದು ಹಸ ಬಂದಿಲ್ಲ. ಯಾವತ್ತು? ನಿನ್ನೆ ರಾತ್ರಿ ಒಂದು ಹಸ ಬಂದಿಲ್ಲ. ಇವ್ರು ಏನು ಮಾಡಿದ್ದಾರೆ, ಹುಡುಕ್ಲಿಕ್ಕೆ ಹೋಗ್ಬಿಟ್ಟು ನೈಟ್ ಹುಡುಕಿದ್ದಾರೆ, ಯಾಕಂದರೆ ಅಲ್ಲಿ ಚಿರತೆ ಅದೆಲ್ಲ ಇದೆ, ಹಸಗಳು ಹಿಡಿದು ಬಿಡುತ್ತೆ ಅಂದ್ಬಿಟ್ಟು ಇವರು ಹುಡುಕ್ಲಿಕ್ಕೆ ಹೋಗಿದ್ದಾರೆ. ಹುಡುಕ್ಲಿಕ್ಕೆ ಹೋದಾಗ ಸಿಗಲಿಲ್ಲ. ಇವ್ರು ಏನು ಮಾಡಿದ್ರು, ಬೆಳಗಿನ ಟೈಮಲ್ಲಿ ಅರೌಂಡ್ ಒಂದು 5 o'clock ಹಂಗೆ ಟಯರ್ಡ್ ಆಗಿಬಿಟ್ಟಿದೆ. ಟಯರ್ಡ್ ಆದಮೇಲೆ ಏನು ಮಾಡಿದ್ರು, ಜಾಗದಲ್ಲಿ ಬಂದು ಮಲ್ಕೊಂಡ್ರು, ಹುಡುಕಿ ಹಸ ಸಿಗದೆ. ಆಮೇಲೆ ಏನಾಗಿದೆ, ಬಂಡೆ ಇತ್ತು. ಆಮೇಲೆ ಏನಾಗಿದೆ, ಇವರು ಫಾರೆಸ್ಟ್ ಅವರು ಏನು ಮಾಡಿದ್ದಾರೆ, ಇದನ್ನು ಹೆಂಗೋ ಇವರು ಲೈಟ್ ಗೀಟ್ ಹಾಕೊಂಡು ಬ್ಯಾಟ್ರಿ ಹಾಕೊಂಡು ಹುಡುಕ್ತಾ ಇದ್ರಲ್ವ, ಸೊ ಇದನ್ನ ನೋಡ್ಕೊಂಡು ಇವ್ರು ಏನು ಮಾಡಿದ್ದಾರೆ, ಇವರು ಬಂದು ಮಲಗಿದಾಗ ಆ ಟೈಮಲ್ಲಿ ಬಂದು ಹಿಡಿದು ಎಬ್ಬಿಸ್ಬಿಟ್ಟು ಫೈರಿಂಗ್ ಮಾಡಿದ್ದಾರೆ ಅವ್ರ ಮೇಲೆ. ಹೀಗೆ ಹೇಗೆ ಈಗ ಹೊರಗೆ ಬಂದಿರುವಂಥ ಸುದ್ದಿ ಅಂತ ಹೇಳಿದ ಕೂಡಲೇ ಏನಂದ್ರೆ ಬೇಟೆ ಆಡ್ಲಿಕ್ಕೆ ಹೋಗಿದ್ರು, ಜಿಂಕೆ ಮಾಂಸ ಇತ್ತು, ಆಮೇಲೆ ನಮ್ಮ ಮೇಲೆ ರಿಟರ್ನ್ ಫೈರ್ ಮಾಡಿದ್ರು ಅವರು, ಹೀಗಾಗಿ ನಾವು ಫೈರ್ ಮಾಡಿದ್ವು ಅಂತ ಅರಣ್ಯದ ಇಲಾಖೆಯಿಂದ ಈಗ ಬರ್ತಾ ಇರುವಂತ ಸುದ್ದಿ ರಾಜ್ಯದ. ಅವರು ಅಂಥವ್ರು ರಿಟರ್ನ್ ಫೈರಿಂಗ್ ಮಾಡುವಂಥ ವ್ಯಕ್ತಿಗಳು ಇಲ್ಲ, ಅವರು ಆ ರೀತಿ ಇಲ್ಲ. ಆ ರೀತಿ ಇದ್ದರೆ ಅವ್ರೇನಕ್ಕೆ ಅಲ್ಲಿ ಹೋಗಿ ಮಲ್ಕೊಂಡಿರ್ಬೇಕು. ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವ್ರು ರಿಟರ್ನ್ ಫೈರಿಂಗ್ ಅಂತ ಹೇಳ್ಬಿಟ್ಟು ಯಾವುದೋ ಬೇರೆ ಆದ ವಸ್ತುಗಳನ್ನು ಅಲ್ಲಿ ಇಟ್ಟುಕೊಂಡು ಇವರು ಈ ರೀತಿ ಫೈರ್ ಮಾಡಿ, ಇವರು ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಪ್ರಮೋಷನ್ ಏನೋ ತಗೊಳ್ಳಿಕ್ಕೆ ಈ ರೀತಿ ಅಂತ ಇದನ್ನು ಮಾಡಿದ್ದಾರೆ. ಬಹುಶಃ ಇಂಥದ್ದು ಇಂಡಿಯಾದಲ್ಲಿ ಎಲ್ಲೂ ನಡೆದಿಲ್ಲ. ಈ ರೀತಿ ಆದರೆ ಏನು ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, FIR ಮಾಡ್ತಾರೆ. ಅದನ್ನು ಕೋರ್ಟ್ ತೀರ್ಮಾನ ತಗೊಳ್ಳುತ್ತೆ ಇವ್ರು ಮಾಡಿರೋದು ನಿಜಾನ ಸುಳ್ಳು ಅಂತ. ಈ ರೀತಿ ಫೈರಿಂಗ್ ಆಗಿರೋದು ಇದು ತುಂಬ ನೋವಾಗುವಂತಹ ಸಂಗತಿ. ಈಗ ಅಂತೋಣಿ ಸ್ವಾಮಿ, ಕುಮಾರು, ಇನ್ನೊಬ್ಬರು ಪೀಟರ್, ಈ 3 ಜನ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸರ್? ನಮಗೆ ಸಣ್ಣ ವಯಸ್ಸಿಂದನೇ ಗೊತ್ತು ಇವ್ರು 3 ಜನನು. ಆಮೇಲೆ ಇನ್ನೊಂದು ವಿಷಯ ಸರ್, ಇವ್ರ ಮೇಲೆ ಯಾವ ಕೇಸ್ ಆಗಿಲ್ಲ, ಯಾವ FIR ಆಗಿಲ್ಲ, ಇಲ್ಲ ಇವ್ರು ಯಾವ ರೌಡಿಸಮ್ ಮಾಡಿಲ್ಲ, ಯಾವ ಕೇಸು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಇವ್ರ ಮೇಲೆ ಫೈರಿಂಗ್. ಇವ್ರನ್ನ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಈ ಟೆರರಿಸ್ಟ್ ರೀತಿ ಟಾರ್ಗೆಟ್ ಮಾಡಿ ಇವ್ರನ್ನ ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಅಂದರೂ ಇವರೇನು ಅವ್ರು ಹೇಳ್ದಂಗೆ ಬಂದು ಅವ್ರು ನಮ್ಮ ಮೇಲೆ ಫೈರಿಂಗ್ ಮಾಡಿದ್ರು ಅಂತ ಇಲ್ಲ. ಇವರು ಡಿಸ್ಟೆನ್ಸು ತುಂಬ, ನೀವು ನೋಡಿದ್ರೆ ಫೋಟೋ ನೋಡಿದ್ರೆ ತುಂಬ ಹತ್ತಿರದಿಂದ, ಒಂದು 2 ಅಡಿ 3 ಅಡಿ 4 ಅಡಿ ಹತ್ತಿರದಿಂದ ಫೈರ್ ಮಾಡಿದ್ದಾರೆ. ಸೊ ಅಂದಾಗ ಇಂಟೆನ್ಷನಲ್ಲಿ ಅವ್ರೇನು ಮಾಡಿದ್ದಾರೆ, ಇವ್ರನ್ನ ಶೂಟ್ ಮಾಡಿರೋದು ಸತ್ಯವಾದ ಸಂಗತಿ. ಇವರು ಇವ್ರು ಏನು ಮಾಡಿದ್ದಾರೆ, ಟಯರ್ಡಲ್ಲಿ ಮಲಗಿದ್ದಾರೆ ಹುಡುಕ್ಬಿಟ್ಟು, ಆ ಟೈಮಲ್ಲಿ ಇವ್ರು ಏನು ಮಾಡಿದ್ರು, ಎಬ್ಬಿಸಿ ನಮ್ಮನ್ನ ಶೂಟ್ ಮಾಡ್ತೀವಿ ಅಂದಾಗ ಇವ್ರು ರಿಕ್ವೆಸ್ಟ್ ಮಾಡಿರ್ಬೋದು ಅವ್ರ ಹತ್ರ, ದಯವಿಟ್ಟು ಬಿಟ್ಟುಬಿಡಿ ನಮ್ಮನ್ನ ಅಂತ ರಿಕ್ವೆಸ್ಟ್ ಮಾಡಿರ್ಬೋದು. ಅಲ್ಲಿ ಸರ್, ಇದು ಇಲ್ಲಿ ಏನಾಗಿದೆ ಅಂದರೆ, ಫಾರೆಸ್ಟಲ್ಲಿ ಏನು ನಡೀತೆ ಎಕ್ಸಾಕ್ಟಾಗಿ, ಈಗ ಇಲ್ಲಿ CC ಕ್ಯಾಮ್ರಾ ಇರುತ್ತೆ, ಜನ ಇರ್ತಾರೆ, ಎಲ್ಲ ಇರ್ತಾರೆ, ಬಟ್ ಅಲ್ಲಿ ಫಾರೆಸ್ಟಲ್ಲಿ ನಡೆದಿರೋದು ಬಂದು ಇವ್ರು ರಿಕ್ವೆಸ್ಟ್ ಮಾಡಿರ್ಬೋದು, ಬೇಡ್ಕೊಂಡಿರ್ಬೋದು ಬಿಟ್ಟುಬಿಡಿ ಅಂತ. ಬಟ್ ಅವರು ಕಾನೂನು ಪ್ರಕಾರ ಮಾಡಬೇಕಾಗಿತ್ತು. ಅವರು ಕಾನೂನು ಪ್ರಕಾರ ಕರ್ಕೊಂಡು ಬಂದು FIR ಮಾಡಿ, ಬೇಕಾದರೆ ಜೈಲಿಗೆ ಕಳಿಸ್ಬಿಟ್ಟು ಬೇಕಾದ್ರೆ ತನಿಖೆ ಆಗಲಿ, ತನಿಖೆಯಲ್ಲಿ ಜಡ್ಜ್ಮೆಂಟ್ ಆಗಲಿ, ಅದು ಬೇರೆ ಲೆಕ್ಕ, ಸತ್ಯ ಗೊತ್ತಾಗುತ್ತೆ. ಆದರೆ ಇವರು ಮಾಡಿರೋದು ಇಂಟೆನ್ಷನ್ ಆಗಿ, ಪರ್ಪಸ್ ಆಗಿ ಶೂಟ್ ಮಾಡ್ಬೇಕಂತಾನೆ ಮಾಡಿದ್ದಾರೆ ಸರ್. ಈಗ ಅಂತೋಣಿ ಸ್ವಾಮಿ ಏನು ಮಾಡ್ಕೊಂಡಿದ್ರು ಕೆಲಸನ? ಅವರು ಕೃಷಿ ಮಾಡ್ತಾ ಇದ್ದಾರೆ ಸರ್, ಹಸುಗಳಿದೆ, ಮೇಯ್ನ್ ಕೃಷಿ. ಈಗ ಇಲ್ಲಿ ಏರಿಯಾದಲ್ಲಿ ಸ್ವಲ್ಪ ನೀರು ಕಡಿಮೆ, ಅದರಿಂದಾಗಿ ಏನು ಮಾಡ್ತಾರೆ, ಇವರು ಸ್ವಲ್ಪ ಕಾಡಿಗೆ ಅದು ಇದೆಲ್ಲ ಹಸುಗಳು ಮೇಯಿಸ್ಕೊಂಡು ಹಾಲು ಮಿಲ್ಕಿಂಗ್ ಮಾಡಿದ್ರೆ ಡೈಲಿ ಹಾಲು ಡೈರಿಗೆ ಹಾಕ್ತಾ ಇದ್ದಾರೆ. ಹಾಲೋ ಬ್ರಿಕ್ಸ್ ಫ್ಯಾಕ್ಟ್ರಿ ಏನಾದರೂ ಇತ್ತು ಅವ್ರದ್ದು ಇದೆ, ಒಂದು ಸಣ್ಣದಿದೆ, ಅದೇನೋ ಸೈಡಲ್ಲಿ ಒಂದು
ಒಂದು ವಾರಕ್ಕೆ 1 ಲೋಡ್ 2 ಲೋಡ್ ಏನಾದರೂ ಪಕ್ಕದಲ್ಲಿ ಇರೋರು ಆಲ ಬ್ಲಾಕ್ ಫ್ಯಾಕ್ಟ್ರಿ ಅಂದರೆ ಇಟ್ಸ್ ನಾಟ್ ಬಿಗ್ ಫ್ಯಾಕ್ಟ್ರಿ ಇಲ್ಲ ಸರ್, ದೊಡ್ಡದಿಲ್ಲ, ಚಿಕ್ಕ ಫ್ಯಾಕ್ಟ್ರಿ ಅದು. ಪಕ್ಕದಲ್ಲಿ ಏನಾದ್ರು ಸಣ್ಣ ಪುಟ್ಟ ಮನೆ ಕಟ್ಟಿದ್ರೆ ಅವ್ರ ಹತ್ರ ಒಂದು 500 ಕಲ್ಲು 1000 ಕಲ್ಲು ಇಸ್ಕೊಂಡು ಕಟ್ತಾರೆ. ಅದು ಬಿಟ್ಟರೆ ಕೃಷಿ ಮೇಯ್ನು ಅವ್ರದ್ದು ಆಲೆ. ಕುಮಾರ್ ಏನು ಮಾಡ್ತಾರೆ ಸರ್? ಕುಮಾರ್ ಅವ್ರದ್ದು ಬಂದು ಅವರು ಮನೆ ಬೆಂಗಳೂರವರು ತೋಟ ತೆಗೆದಿದ್ದಾರೆ. ಆ ತೋಟದಲ್ಲಿ ಅವ್ರು ನೀರು ಬಿಟ್ಟುಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರು ಅಂತೋನಿ ಅವರಿಗೆ, ಸೇಟನ್ ಅವರಿಗೆ ಅವರು ಬಂದು ರಿಲೇಟಿವ್. ಅದರಿಂದಾಗಿ ಇವರು ಒಬ್ಬರೇ ಹೋಗಿ ಕಾಡಲ್ಲಿ ಹುಡ್ಕೋಕ್ಕಾಗಲ್ಲ ಅಂತ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕುಮಾರ್ ಏನು ಕೆಲಸ ಮಾಡ್ತಾರೆ ಸರ್? ಕುಮಾರ್ ಅವರು ಬಂದು ಅದೇ ಪಕ್ಕದಲ್ಲಿ ಅವರು ಆಪ್ರೇಟ್ರು. ಅವರು ಏನು ಮಾಡ್ತಾರೆ, ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ಕೊಂಡು ಆಪ್ರೇಟರ್ ಕೆಲಸ ಮಾಡಿಕೊಂಡು ಇದ್ದಾರೆ ಮನೇಲಿ. ಈಗ ನೀವು ಇದಕ್ಕೆ ಏನು ಹೇಳ್ತೀರಾ? ಆ ಸಮಯದಲ್ಲಿ ಈಗ ಹೊರಗೆ ನಡೀತಾ ಇರೋಂಥ ಸುದ್ದಿ ಏನಿದೆ ಅಂದ್ರೆ ಮಾಂಸ ಇತ್ತು, ರಿಟರ್ನ್ ಫೈರಿಂಗ್ ಮಾಡಿದ್ರು, ಗನ್ ಇತ್ತು ಇವ್ರ ಹತ್ರ. ಸರ್ ಇವರು ಏನಂದ್ರೆ ನಮ್ಮ ಪ್ರಕಾರ ಏನು ಅನ್ಸುತ್ತೆ ಅಂದ್ರೆ ಇವರು ಅದೇ ನಾನು ಹೇಳ್ತೀನಲ್ಲ ಇಂಟೆನ್ಷನಲ್ ಆಗಿ ಅಂತ, ಅದನ್ನ ಅಲ್ಲಿ ವಿಡಿಯೋ ಪ್ರೂಫ್ ಏನಾದ್ರು ತೋರಿಸ್ಬೇಕಲ್ವಾ? ಇವ್ರು ಈ ರೀತಿ ಮಾಡಿ ಅದೇನೋ ಪ್ರೂಫ್ ಮಾಡಿದ್ದಾರೆ ಅನ್ಸುತ್ತೆ ಸರ್. ಹಂಗೆ ಅವರು ನಿದ್ರೆ ಮಾಡ್ತದೆ, ಹೆಂಗೆ ಮಾಡೋಕ್ಕಾಗುತ್ತೆ? ಇನ್ನೊಂದು ಹಂಗೆ ಅವ್ರು ಹೇಳೋ ಪ್ರಕಾರನೇ ಗನ್ ಫೈರಿಂಗ್ ಅಂತಾರಲ್ಲ ಸರ್. ಗನ್ ಫೈರಿಂಗ್ ಅಂದರೆ ಇಷ್ಟಿಷ್ಟು ಡಿಸ್ಟೆನ್ಸಲ್ಲಿ ಶಾರ್ಟ್ ಆಗಿ ನಿಲ್ಲಿಸ್ಬಿಟ್ಟು ಹೊಡೆದಿದ್ದಾರೆ, ಇವ್ರನ್ನ ಶೂಟ್ ಮಾಡಿದ್ದಾರೆ. ಹಂಗಿದ್ರೆ ಅವರು ಗನ್ ಫೈರಿಂಗ್ ಆದರೆ ದೂರದಿಂದ ಮಾಡ್ತಾಯಿದ್ರು, ಓಡ್ತಾಯಿದ್ರು, ಯಾವ ಮೂಮೆಂಟ್ ಇಲ್ಲ. ನೀವು ಅಲ್ಲಿ ಫೋಟೋಗಳಲ್ಲಿ ನೋಡಿದ್ರೆ ತುಂಬ ಹತ್ತಿರದಿಂದ ಶೂಟ್ ಮಾಡಿರೋದು, ಅದು ಪರ್ಟಿಕ್ಯುಲರ್ ಆಗಿ ಇಂಟೆನ್ಷನ್ ಆಗಿ ಅವ್ರು ಮಾಡಿರೋ ಈ ಕೆಲಸ. ಎಷ್ಟು ವರ್ಷದಿಂದ ನೀವು ಯಾವ ಗ್ರಾಮಸ್ಥರು? ನಾವು ಅದೇ ಗ್ರಾಮ ಸರ್, ತೋಮೇರ್ಪಳ್ಯ. ತೋಮರ್ಪಳ್ಳಿ ಹನೂರಿಂದ ಎಷ್ಟು ಕಿಲೋಮೀಟರ್? ಇಲ್ಲಿಂದ 14 ಕಿಲೋಮೀಟರ್. ಮುಂದೆಲ್ಲ ಗಡಿ ಭಾಗನೇನಾ? ಹೌದು ಸರ್, ಎಲ್ಲ ಫಾರೆಸ್ಟ್. ಮೇಕೆದಾಟು ಎಷ್ಟು ಕಿಲೋಮೀಟರ್? ಅಲ್ಲಿಂದ ಒಂದು 12 ಕಿಲೋಮೀಟರ್ ಇದೆ ಸರ್ ಮೇಕೆದಾಟು. 12 ಕಿಲೋಮೀಟರ್. ಹೌದು. ಹರೋಳ್ಳಿ ಕನಕಪುರ ಹತ್ರ ಅಲ್ಲಿ. ಹೌದು ಸರ್, ಹತ್ರ. ಯಾಕಂದ್ರೆ ತಮಿಳ್ನಾಡು ಬಾರ್ಡರ್ ಅಲ್ಲಿ ನಡೆದಿದೆ ಅಂತ ಸುದ್ದಿ, ಅದಕ್ಕೆ. ಇಲ್ಲ ಸರ್, ಇಲ್ಲಿ ನಡೆದಿರೋದಿಲ್ಲ. ಈ ಕಡೆ ತಮಿಳ್ನಾಡು ಬಾರ್ಡರ್ ಅಲ್ಲ, ಅದು ತಮಿಳ್ನಾಡು ಆ ಕಡೆ. ಇಲ್ಲೇ ದಂಡೆ. ಇವ್ರನ್ನ ನೀವು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ರ 3 ಜನ? ಹೌದು ಸರ್, 3 ಜನ. ಇವ್ರಿಗೆ ಮಾಮನ ಸೋದರ ಮಾಮನ ಮಗನು ಅವನು, ನನಗೆ ಅಕ್ಕನ ಮಗನು. ಇನ್ನೊಂದು ಸರ್, ಅವರು ಫೈರಿಂಗ್ ಮಾಡಿರೋದೇ ತುಂಬಾ ಹತ್ತಿರದಿಂದ ಮಾಡಿದ್ದಾರೆ ಸರ್. ಅವ್ರು ಏನಾದ್ರು ಫೈರಿಂಗ್ ಮಾಡ್ತಾರೆ ಅಂತ ಇವ್ರು ಏನಾದ್ರು ಫೈರ್ ಮಾಡಿದ್ರೆ ಓಕೆ, ಅದು ದೂರದಿಂದ ಆಗುತ್ತೆ, ಏನೋ ಒಂದು ಆಗುತ್ತೆ. ಅಲ್ಲಿ ಫೋಟೋಗಳು ನೋಡಿದ್ರೆ ತುಂಬಾ ಹತ್ತಿರದಿಂದ ಫೈರ್ ಮಾಡಬೇಕಂತ ಇಂಟೆನ್ಷನ್ ಆಗಿ ಫೈರ್ ಮಾಡಿರೋದು ಇದು ಸರ್. ಇವರು ಹಸ ಹುಡ್ಕಕ್ಕೆ ಹೋಗಿದ್ದು, ಬಂದೂಕೇನು ಇಲ್ಲ. ಅಲ್ಲಿ ಹೋದ್ಮೇಲೆ ಇವ್ರು ಏನು ಮಾಡಿದ್ದಾರೆ ಫಾರೆಸ್ಟ್ ಅವರು ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್ ವಿಷಯ. ಲೈಸೆನ್ಸ್ ಬಂದಕ್ಕಿಲ್ಲ ಸರ್. 3 ಜನರ ಹತ್ರ ಇಲ್ಲ. ಇವರು ಆಟ ಇದು ಓಡಿಸೋರು JCP. ಅವ್ರು 2 ಆಲ ಹಸುಗಳು. ಇವ್ರ ಹತ್ರ ಲೈಸೆನ್ಸ್ ಬಂದೂಕ ಇಲ್ಲ ಸರ್. ಇವ್ರ ಹತ್ರ ಇಲ್ಲ ಸರ್. ಕೂಲಿ ಕೆಲಸ ಅವ್ರು ಏನೋ ಹಸುಗಳು ಇಟ್ಕೊಂಡು ಹಾಲು ಕರೆದು ಡೈರಿಗೆ ಹಾಕ್ತಾರೆ ಅಷ್ಟೇ. ಅವರು ಜೀವನಕ್ಕೆ ಅವರು ಮಾಡ್ಕೊಳ್ತಾರೆ. ಅವ್ರದ್ದು ಈಗಲೂ ಹೋಗಿ ಅವ್ರ ಮನೆ ನೋಡಿ ಸರ್, ಹಸುಗಳಿದೆ, ಹಾಲು ಕರೀತಾರೆ, ವ್ಯವಸಾಯ ಮಾಡ್ತಾರೆ ಬೇರೆ. ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಮೇಯ್ನ್ ಹಸೆ ಅವ್ರದ್ದು ಮಿಲ್ಕಿಂಗ್. ಎಷ್ಟು ಮನೆಯಿಂದ ಎಷ್ಟು ದೂರ ಇತ್ತಂತೆ ಸರ್? ಕಾಡು ಸರ್, ಅವ್ರದ್ದು ಕಾಡು ತೋಟ ಅಷ್ಟಿಗೆ. ಅಲ್ಲಿ ಕಾಣಿಸ್ತದೆ ನೋಡು ಆ ಕಂಬ, ಆ ಕಡೆ ಅಷ್ಟೇ ಸರ್. ಇಲ್ಲಿ ಕಾಡಿರೋದು ಅವ್ರ ಕಾಡು ಅಂದ್ರೆ ಅವ್ರ ಕಾಡು ಹತ್ರನೇ ಅವ್ರ ತೋಟನೇ ಇರೋದು. ತೋಟ ರಿಜಿರೆ. ಅವರು ಹಸುಗಳು ಏನ್ ಮಾಡ್ತಾರೆ, ಕಾಡಿಗೆ ಓಡಿಸ್ತಾರೆ. ಹಸುಗಳು ಜನರಲ್ ಆಗಿ ಏನ್ ಮಾಡ್ತಾರೆ, ಓಡಿಸ್ತಾರೆ. ಕೆಲವೊಂದು ಟೈಮಲ್ಲಿ ಹೋಯ್ತಾರೆ. ಇದು ಎಲ್ಲ ಕಡೆ ಈ ಕಡೆ ಏನಾಗಿದೆ ಅಂದ್ರೆ ಸರ್, ಈ ಕಡೆ ಅರಣ್ಯ ಪ್ರದೇಶದಲ್ಲಿ ಹೋಗುತ್ತೆ ಬರುತ್ತೆ, ಕೆಲವೊಬ್ರು ಹೋಯ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಇವರು ಚಿರತೆ ಅದು ಇದು ಇರುತ್ತಲ್ವಾ, ಏನಾದರೂ ಹಸುಗಳು ಬಂದಿಲ್ಲ ಅಂದ್ರೆ ಏನಾದ್ರು ಚಿರತೆ ಏನಾದ್ರು ಹಿಡಿಬೋದು. ಈಗ ಒಂದು ಹಸ ಈಗ ಮಿನಿಮಮ್ ಒಂದು 60-70,000 ಕಾಸ್ಟ್ ಆಗುತ್ತೆ. ಒಂದು ನೈಟ್ಗೆ ಅದೇನಾದ್ರು ಹುಡುಕಿಲ್ಲ ಅಂದರೆ ಅವ್ರಿಗೆ ಲಾಸ್ ಆಗುತ್ತೆ. ಆಮೇಲೆ ಮಿಲ್ಕಿಂಗ್ ಲಾಸ್ ಆಗುತ್ತೆ. ಇದು ಅವರು ಡೈಲಿ ಡೇ ಟು ಡೇ ಲೈಫ್ಗೆ ಬೇಕಾಗಿರೋದು. ಅದರಿಂದಾಗಿ ಇವ್ರು ಹೋಗಿ ಹುಡುಕ್ಲೇಬೇಕು. ಅಷ್ಟೊತ್ತಿಗೆ ನೀವು ಫಾರೆಸ್ಟ್ ಏನಕ್ಕೆ ಹೋದ್ರಿ, ಅದಕ್ಕೆ ಏನು ಕೂಡ ಇದು ಮಾಡೋಕ್ಕೆ ಹೋದ್ರಿ, ಅಲ್ಲಿ ಏನಕ್ಕೆ ಹೋದ್ರಿ ಅಂದರೆ ಇವ್ರಿಗೆ ನೀವು ಹೋಗಿಲ್ಲ ಅಂದರೆ ಫಾರೆಸ್ಟ್ ಅವ್ರು ಏನಾದರೂ ಬಂದು ಹಸು ತಗೊಳ್ತಾರಲ್ಲ, ಬೇರೆ ಏನಾದರೂ ಈ ರೀತಿ ಆಗಿದೆ ಅಂತ ಫಾರೆಸ್ಟ್ ಅವ್ರು ಏನಾದ್ರು ಹೆಲ್ಪ್ ಮಾಡ್ತಾರೆ? ಯಾವುದಿಲ್ವಲ್ಲ. ಹಸ ಹೋದರೆ ನಮ್ಮ ಹಸ ಹೋಯ್ತದು ಸರ್. ನನ್ಗೆ ಗೊತ್ತಿದ್ದ ಮಟ್ಟಿಗೆ ಇಂಡಿಯಾದಲ್ಲಿ ಎಲ್ಲ ಆಗಿಲ್ಲ ಸರ್ ಸದ್ಯಕ್ಕೆ. ಇಲ್ಲ, ಇದೇ ಫಸ್ಟ್ ಟೈಮ್ ರೀಸೆಂಟ್ ಆಗಿ ಸರ್. ಇಲ್ಲಿ ತನಕ ಆಗಿಲ್ಲ. ಕೇಸಸ್ ಆಗಿದೆ, FIR ಮಾಡ್ತಾರೆ, ಬರ್ತಾರೆ. ಬಟ್ ಈ ರೀತಿ ಶೂಟ್ಔಟ್ ಕೇಸ್ ಯಾವುದೂ ಆಗಿಲ್ಲ. ನಾನು ತಿಳಿದ ಮಟ್ಟಿಗೆ ಇಂಡಿಯಾದಲ್ಲೇ ಇಲ್ಲ ಅನಿಸುತ್ತೆ ಈ ರೀತಿ. ಇವ್ರು ನನಗೆ ಕ್ಲಿಯರಾಗಿ ಏನು ಗೊತ್ತಾಯ್ತಿದೆ ಅಂದರೆ, ಈಗ ಅವ್ರು ಹೇಳೋ ಪ್ರಕಾರನೇ ಇರಲಿ, ಅವ್ರು ಹೇಳೋ ಪ್ರಕಾರ ಇದ್ರೂ ಅವ್ರು ಏನು ಮಾಡಬೇಕು, ಅರೆಸ್ಟ್ ಮಾಡಿ ತಗೊಂಡು ಬಂದು FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ತೀರ್ಮಾನ ಆಗಬೇಕು. ತೀರ್ಮಾನ ಆಗಬೇಕು. ಇಂಟೆನ್ಷನ್ ಆಗಿ ಹತ್ತಿರದಿಂದ ಫೈರ್ ಮಾಡಿ ಅವ್ರನ್ನ ಸಾಯಿಸ್ಬೇಕಂತಾನೆ ಸಾಯಿಸಿದ್ದಾರೆ ಸರ್. ಇದು ಹೌದು ಸರ್. ವಿಲೇಜ್ ಎಲ್ಲ ಕೃಷಿನೇ ಸರ್, ಬೇರೆ ಏನಿಲ್ಲ. ನಾವು ಏನಾದರೂ ಬಿಸ್ನೆಸ್ ಅಂದರೆ ಟೌನ್ಗೆ ಬರಬೇಕು. ಎಷ್ಟು ಜನಸಂಖ್ಯೆ ಇದೆ ಸರ್? ತೋಮೇರ್ಪಳ್ಳಿದಲ್ಲಿ
ಒಂದು 2000 ಚೇಂಜ್ ಇದ್ದಾರೆ ಸರ್. 2200 300 ಇರ್ಬೋದು. ಅಲ್ಲಿ ಮೇಯ್ನ್ ಬಂದು ಈ ನಗರ ಡಿಸ್ಟಿಕಲ್ಲಿ ತಗೊಂಡ್ರೆ ಮೇಯ್ನು ಹಾಲು ಫಸ್ಟ್ ಬಂದು ತಾಮೇರಪಳ್ಳಿಯಾನೆ. ಈ ಡಿಸ್ಟಿಕಲ್ಲೇ ಹಾಲು ಜಾಸ್ತಿ ಮಿಲ್ಕಿಂಗ್ ಬಂದು ತಾಮೇರಪಳ್ಳಿಯಾನೆ. ಒಂದು ಹಾಲಿಗೆ 20 ಮಾಸ 10 15. ಕೊನೆಯದಾಗಿ ಸರ್ ನನ್ನ ಇದು ನಿಮ್ಮ ರಿಲೇಷನ್ ಸತ್ತಿದ್ದಾರೆ, ಡೆತ್ ಆಗಿದ್ದಾರೆ ಸರ್. ನನ್ನ ಪ್ರಕಾರ ಏನಂದರೆ ಇವ್ರು ಬಂದು ಇಂಟೆನ್ಷನ್ ಆಗಿ ಮಾಡಿದ್ದೆ ಸರ್. ಇದನ್ನು ಬಂದು ತನಿಖೆ ಮಾಡಿಸ್ಬೇಕು. ರಿಟೈರ್ಡ್ ಜಡ್ಜಿಂದ ಸಪ್ರೇಟಾಗಿ ಒಂದು ಟೀಮ್ ಮಾಡಿ ಇದನ್ನು ತನಿಖೆ ಮಾಡಿ, ಈ ತಮಿಳ್ನಾಡಲ್ಲಿ ಈ ರೀತಿ ಈ ಲಾಕಪ್ ಡೆತ್ ಕೇಸ್ ಆಯಿತು ನೋಡಿ, ಅದೇ ರೀತಿ ಇದು ನಿಜ ಆದರೆ ಅವ್ರನ್ನ 2 ಹೆಣ್ಮಕ್ಳು, ಕುಮಾರ್ ಅನ್ನೋರಿಗೆ, ಇನ್ನೊಬ್ಬರಿಗೆ 2 ಗಂಡು ಮಕ್ಕಳು, ಪೀಟರ್ ಅನ್ನೋರಿಗೆ. ಇಲ್ಲ ಸರ್, ಯಾವುದೂ ಇಲ್ಲ. ಇದಕ್ಕೆ ಮುಂಚೆ ಯಾವ ಕೇಸ್ ಆಗಿಲ್ಲ ಈ ರೀತಿ. ಇವರು ಇಂಥ ರೌಡಿಸಮೋ ಇಲ್ಲ ಸ್ಟೇಷನಲ್ಲಿ ಈ ರೀತಿ ಕೇಸ್ ಆಗಿರೋದು, ಇದಕ್ಕೆ ಮುಂಚೆ FIR ಆಗಿರೋದು ಇಲ್ಲ ಈ ರೀತಿ ಬಂದೂಕು ಕೇಸು ಯಾವ ಕೇಸ್ ಆಗಿಲ್ಲ. ಇದೇ ಫಸ್ಟ್ ಟೈಮು ಇವ್ರಿಗೆ ಈ ರೀತಿ ಆಗಿರೋದು. 3 ಜನ ಹಸು ಸಾಕೋರು ಇಲ್ಲ, ಒಬ್ಬರು ಹಸು ಕುಮಾರ್ ಸಾಕಲ್ಲ. ಅವರು ಸೇಟು ಅಂತೋನಿ ಅಂತ ಇದ್ದಾರಲ್ಲ, ಅವ್ರ ರಿಲೇಟಿವ್ ಕುಮಾರು ಜೊತೆಯಲ್ಲಿ ಕರ್ಕೊಂಡೋಗಿದ್ದಾರೆ ಹುಡುಕ್ಲಿಕ್ಕೆ. ಹಸು ಸಾಕೋರು. ಎಲ್ಲ ನಡೆದಿದ್ದು ಬೆಳಗ್ಗೆ 5 ಗಂಟೆಗೆ 5:20 ಅಂತಾರೆ ಸರ್ ನಮ್ಮ ಪ್ರಕಾರ. ನಮಗೆ ಬಂದಿರೋ ಇನ್ಫಾರ್ಮೇಷನ್ ಬೆಳಗಿನ ಜಾವ ಒಂದು 5:20 ಟೈಮಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಶೂಟೌಟು. ಸರ್ FIR ರಿಕ್ವೆಸ್ಟ್ ಮಾಡಿದ್ದೀವಿ, ಅವ್ರ ಮೇಲೆ FIR ಮಾಡೋಕ್ಕೆ ಹೇಳಿ, ಆಮೇಲೆ ತನಿಖೆ ಮಾಡೋಕ್ಕೆ ಹೇಳಿದ್ದೀವಿ. ಅವರು SB ಅವರು ಒಪ್ಕೊಂಡಿದ್ದಾರೆ, MLA ಅವರು ಶಾಸಕರು ಅವರು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮಗೆ ಏನಂದರೆ ಈಗ ಗೌರ್ಮೆಂಟ್ ಸೈಡಿಂದ ಡಿಕ್ಲೇರ್ ಆಗಬೇಕು ಸರ್. ಏನು ಅಂದರೆ ಈ 3 ಕುಟುಂಬ ಇದೆಯಲ್ವಾ, ಅವ್ರಿಗೆ ಬಂದು ಕಾಂಪನ್ಸೇಷನ್ ಡಿಕ್ಲೇರ್ ಆದ್ರೇ ನಾವು ಇದನ್ನು ಮುಂದಕ್ಕೆ ನಾವು ಪ್ರೊಸೀಡ್ ಮಾಡ್ತೀವಿ. ಇಲ್ಲ ಅಂದರೆ ನಾವು ಅಲ್ಲಿ ತನಕ ನಾವು ಹೋರಾಟ ನಡೆಸಲೇಬೇಕು ಇದನ್ನು. ನನ್ನ ಹೆಸರು ಕುಮಾರ್ ಅಂತ, ತಾಮೇರಪಳ್ಳಿ. ಡೆತ್ ಆದವರು ನಮ್ಮ ಮಾವ ಅವ್ರ ಮಗ. ಅವರೆಲ್ಲ ನಿಮ್ಮೂರವ್ರೆ? ಎಲ್ಲ ನಮ್ಮೂರವರೇ ಸರ್. ಮೊದಲೇ ಮುತ್ತು ನಮ್ಮ ಅಕ್ಕನ ಮಗನು.